ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಚಿಕನ್ ಬಿರಿಯಾನಿಗೆ ಸ್ವಲ್ಪ ಗ್ರೇವಿ ಮೊಸರು ಹಚ್ಚಿಟ್ಟಿದ್ದೀನಿ. ಇಲ್ಲಿ ನಾನು ಹಸಿಮೆಣಸಿನ್ಕಾಯಿ, ಲಿಂಬೆಹಣ್ಣು, ಚಕ್ಕೆ, ಲವಂಗ, ಮೆಣಸು, ಕಾಳು ಮೆಣಸು, ಟೊಮೊಟೊ ತೊಗೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಧನಿಯಾ ಪುಡಿ, ಬಿರಿಯಾನಿ ಮಸಾಲ, ಗರಂ ಮಸಾಲ, ಅಚ್ಚ ಖಾರದ ಪುಡಿ, ಅರಿಶಿಣ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ಉಳ್ಳಾಗಡ್ಡಿ ಸ್ವಲ್ಪ ಕಟ್ ಮಾಡ್ಕೊಂಡಿಟ್ಟಿದ್ದೀನಿ. ಕಡೆ ಕೊತ್ತಂಬರಿ ಸೊಪ್ಪು ಕೂಡ ಸ್ವಲ್ಪ ಕಟ್ ಮಾಡ್ಕೊಂಡಿಟ್ಟಿನಿ ತೊಳ್ಕೊಂಡು. ಈ ಕಡೆ 1 ಕಪ್ಪು ಎಣ್ಣೆ, ಅರ್ಧ ಕಪ್ಪು ತುಪ್ಪ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ಕುಕ್ಕರ್ ಕಾಯಕ್ಕಿಟ್ಟಿದ್ದೆ, ಅದನ್ನು ಬಿಸಿ ಆದಮೇಲೆ ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. 1 ಕಪ್ ಎಣ್ಣೆ ಹಾಕ್ತಾಯಿದ್ದೀನಿ. ಅದಕ್ಕೆ ನಾನು ಇನ್ನೂ ಅರ್ಧ ಕಪ್ಪು ತುಪ್ಪ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಕಾದ ಮೇಲೆ ಸ್ವಲ್ಪ ಉಳ್ಳಾಗಡ್ಡೆ ಹಾಕ್ತಾಯಿದ್ದೀನಿ. ಡೈರೆಕ್ಟ್ ನಾನು ಯಾವತ್ತೂ ಮಸಾಲೆಗಳು ಹಾಕೋದಿಲ್ಲ. ಸ್ವಲ್ಪ ಉಳ್ಳಾಗಡ್ಡೆ ಹಾಕಿದ್ಮೇಲೆ ಮಸಾಲೆಗಳು ಹಾಕೋದು. ಈಗ ನಾನು ಮಸಾಲೆಗಳು ಹಾಕ್ತಾಯಿದ್ದೀನಿ. ಎರಡು ಪಲಾವ್ ಎಲೆ ಅಂದರೆ ಬಿರಿಯಾನಿ ಎಲೆನೂ ತೊಗೋತಾ ಇದ್ದೀನಿ. ಇದಕ್ಕೆ ಪಲಾವ್ ಎಲೆ, ಬಿರಿಯಾನಿ ಎಲೆ ಎರಡೂ ಅಂತಾರೆ. ನಾವು ಎರಡಕ್ಕೂ ಬಳಸ್ತೀವಿ. ಹಸಿಮೆಣ್ಸಿನ್ಕಾಯಿ 4 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಈ ಕಡೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಉಳ್ಳಾಗಡ್ಡಿನೂ ಕೂಡ ಹಾಕ್ತಾಯಿದ್ದೀನಿ. ಈ ಥರ ಎಲ್ಲ ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಕಲರ್ ಬರೋವರೆಗೂ ಹುರ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ. ಅದೇ ಥರ ನಾನು ಇಲ್ಲಿ 2 ಟೊಮೊಟೊನ ಕಟ್ ಮಾಡ್ಕೊಂಡು ಇಟ್ಟಿದ್ದೀನಿ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. 1 ಪೂರ್ತಿ ನಿಂಬೆಹಣ್ಣಿನ ರಸ ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ. ಅದೇ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದೇ ಥರ ಮಸಾಲೆಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಎಲ್ಲ ಚೆನ್ನಾಗಿ ಹಾಕಿ. ಇದು ಹಾಕಿದ್ಮೇಲೆ ಅದಕ್ಕೆ ಕಲರ್ ಬರುತ್ತೆ. ಈ ಥರ ಎಣ್ಣೆ ಮಸಾಲೆ ಹಾಕಿದ್ರೆ ಕಲರ್ ಬರುತ್ತೆ ನೋಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ, ಕಲರ್ ಬರಾಕತ್ತೈತಲ್ವ. ಇಲ್ಲಿ ನೆನೆಸಿಟ್ಕೊಂಡಿರುವಂಥ ಚಿಕನ್ ಕೂಡ ಹಾಕ್ತಾಯಿದ್ದೀನಿ. ನೋಡಿ, ಮಿಕ್ಸ್ ಮಾಡಿದ್ರೆ ಈ ಥರ ಕಲರ್ ಬರುತ್ತೆ. ಇದಕ್ಕೆ ನಾನು ಸ್ವಲ್ಪ ನೀರು ಹಾಕೋತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿರಿ. ಇದು ನಾನು ಮುಚ್ಚಳ ಮುಚ್ಚಿ 3 ರಿಂದ 4 ವಿಸಿಲ್ ಮುಗಿಸ್ಕೊತೀನಿ. ಈ ಕಡೆ ನಾನು ಬಾಸುಮತಿ ರೈಸನ್ನೇ ಉಪಯೋಗಿಸ್ತೀನಿ ಬಿರಿಯಾನಿಗೆ ಯಾವಾಗಲೂ. ಇದನ್ನು ಸ್ವಚ್ಛಾಗಿ ಕ್ಲೀನಾಗಿ ತೊಳೆದು ಸ್ವಲ್ಪ ನೀರಲ್ಲೇ ನೆನೆ ಹಾಕಕ್ಕೆ ಬಿಟ್ಬಿಡೋಣ. ಈ ಥರ ನೆನೆ ಹಾಕಿದ್ದೀವಿ. ಇಲ್ಲಿ ನಾನು 4 ಗ್ಲಾಸ್ ನೀರು ಅಕ್ಕಿ ತೊಗೊಂಡ್ರೆ ನಾನು 8 ಗ್ಲಾಸ್ ನೀರು ತೊಗೊಳ್ಳೋದಿಲ್ಲ, 6 ಗ್ಲಾಸ್ ನೀರು ತೊಗೊಳ್ಳೋದು. 2 ಗ್ಲಾಸ್ ಚಿಕನ್ ಏನು ಬೇಯಕ್ಕೆ ಇಟ್ಟಿರ್ತೀವಲ್ಲ ಅದರೊಳಗೆ ಬಿಡುತ್ತೆ ಕುದ್ದಿ ಕೂಡಲೇ. ಅದಕ್ಕೆ ನಾನು ನೀರು ಯಾವಾಗಲೂ ಬಿರಿಯಾನಿಗೆ ಕಡಿಮೆ ಹಾಕ್ತೀನಿ. ಇಲ್ಲಿ ನಾನು ಚಿಕನನ್ನು ನೆನೆಸಿಟ್ಟಿದ್ನಲ್ಲ ಅದರೊಳಗೆ ನೀರು ಹಾಕ್ಕೊಂಡಿದ್ದು ಮೊಸರು ಇರುತ್ತಂತೇಳಿ
ನೋಡಿ ಚಿಕನ್ ಬೆಂದಿದೆ, ಈ ಥರ ಕಲರ್ ಬರುತ್ತೆ, ಬೆಂದಿದೆ. ಇದಕ್ಕೆ ನಾನು ನೀರು ತೊಗೊಂಡಿದ್ವಲ್ಲ ಆ ನೀರನ್ನು ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಅಕ್ಕಿ ಕೂಡ ತೊಳೆದು ಕ್ಲೀನಾಗಿ ಹಾಕಿದ್ದೀನಿ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿರಿ. ಉಪ್ಪು ಕೂಡ ಎಲ್ಲ ಕಡೆ ಆಗುತ್ತೆ. ಇದಕ್ಕೆ ನಾನು ಅಕ್ಕಿ ಹಾಕಿದ್ಮೇಲೆ ಇದನ್ನು ನಾನು ಒಂದೇ ಸೀಟಿ ಹಾಕ್ತೀನಿ. ಅನ್ನಕ್ಕೆ ಯಾವಾಗಲೂ ನಾನು ಒಂದೇ ಸೀಟಿ ಕುದಿಸ್ಕೊಳ್ಳೋದು. ಒಂದು ಸೀಟಿಗೆ ಕುದ್ಬಿಡ್ತೈತಿ. ಈ ಥರ ನೋಡಿ ನನ್ನ ಬಿರಿಯಾನಿ ರೆಡಿಯಾಗಿದೆ. ಉದುರು ಬಂದಿದೆ ಅಲ್ವಾ? ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹೇಳಿ.